ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ಹೊಸ ಲಾಗಿಗೆ ಸ್ವಾಗತ. ಇವತ್ತಿನ ಲಾಗಲ್ಲಿ ನಾವು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕಿಗೆ ಹೋಗೋಣ ಅಂತ. ಆ್ಯಂಡ್ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಒನ್ ಆಫ್ ದ ಸೆಕೆಂಡ್ ಲಾರ್ಜೆಸ್ಟ್ ಬಯೋಲಾಜಿಕಲ್ ಪಾರ್ಕ್ ಅಥವಾ ಝೂ ಇನ್ ಆರ್ ಸ್ಟೇಟ್. ಆ್ಯಂಡ್ ಇಲ್ಲಿ ಕೂಡ ಹಲವಾರು ಸ್ಪೀಸೀಸ್ ಆಫ್ ಅನಿಮಲ್ಸ್, ಬರ್ಡ್ಸ್, ರೆಪ್ಟೈಲ್ಸ್ ಎಲ್ಲ ಇದೆ. ಆ್ಯಂಡ್ ಏನೆಲ್ಲ ಇದೆ ಎಲ್ಲ ಹೋಗ್ತಾ ನೋಡೋಣ. ಲೆಟ್ ಸ್ಟಾರ್ಟ್ ದಿಸ್ ವಿಡಿಯೋ. ಈ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಮತ್ತು ಈ ಸಫಾರಿ ಏನಿದೆ, ಇದು ಟೋಟಲ್ ಆಗಿ 65,000 ಎಕರೆಯಲ್ಲಿರುವಂತಹ ಒಂದು ದೊಡ್ಡ ಜಾಗ ಅಂತಲೇ ಹೇಳ್ಬೋದು. ಬಿಕಾಸ್ 65,000 ಎಕರ್ಸ್ ಅಂದರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಮತ್ತೊಂದೇನಂತ ಹೇಳಿದ್ರೆ, ಇದು ಬ್ಯಾಂಗ್ಳೂರು ಸಿಟಿಯಿಂದ 22 ಕಿಲೋಮೀಟರ್ ದೂರ ಇದೆ, ನಮ್ಮ ಆನೇಕಲ್ ಕಡೆ ಬರುತ್ತೆ. ಆ್ಯಂಡ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. Setting the stage for the night. Galactic melodies guide me through the unknown. In this abstract hip-hop song, I feel at home. Navigating the depths like a jazz. ಸೊ ಯಾರೆಲ್ಲ ಬನ್ನೇರುಘಟ್ಟ ಝೂಗೆ ಬರ್ತೀರಾ, ಇಲ್ಲಿನ ಟಿಕೆಟ್ಸನ್ನು ನೀವು ಆನ್ಲೈನಲ್ಲಿ ಬುಕ್ ಮಾಡ್ಬೋದು. ಇದು ಒನ್ ಆಫ್ ದಿ ಬೆಸ್ಟ್ ಫೀಚರ್. ಬಿಕಾಸ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಿಮಗೆ ಸ್ಯಾಟರ್ಡೆ ಸಂಡೇ ಆದರೆ ಸಾಕು, ಇಲ್ಲಿ ಸಿಕ್ಕಾಬಡೆ ರಶ್ ಇರುತ್ತೆ. ಸೊ ಆನ್ ಅಡ್ವಾನ್ಸ್ ಆಗಿ ನೀವು ಆನ್ಲೈನ್ ಸೈಟಿಗೆ ಹೋದರೆ ಡೈರೆಕ್ಟಾಗಿ ನಿಮ್ಮ ವಾಟ್ಸ್ಯಾಪಿಗೆ ರೀಡೈರೆಕ್ಟ್ ಆಗುತ್ತೆ. ನಿಮ್ಮ ವಾಟ್ಸ್ಯಾಪಿಂದನೇ ಟಿಕೆಟನ್ನು ಬುಕ್ ಮಾಡಿ ಬಂದು ಇಲ್ಲಿ ಸ್ಕ್ಯಾನ್ ಕೋಡ್ ಏನು ಸಿಗುತ್ತೆ ಆ ಕೋಡ್ನ ತೋರಿಸಿದ್ರೆ ನೀವು ಡೈರೆಕ್ಟಾಗಿ ಝೂಗೆ ಎಂಟ್ರ್ ಆಗ್ಬೋದು. ಪಾಪ ನನ್ನ ತಂಗಿಗೆ ಅವಳೇ ನೋಡ್ಕೊಂಡಂಗೆ ಆಗ್ತಾ ಇದೆ. ದೊಡ್ಡದಿದೆ. ಆ್ಯಂಡ್ ಎಲ್ಲ ವಾಕ್ ಮಾಡಿ ಎಲ್ಲ ಸುಸ್ತಾಗ್ತಾ ಇರುತ್ತೆ. ಆ ಥರ ಎಲ್ಲ ಸುಸ್ತಾಗಬೇಕಾದ್ರೆ ಈ ಥರ ಎಲ್ಲ ಬಂದು ಕೂತ್ಕೊಳ್ಬಹುದು. ಹೌದು. Style is the answer to everything. A fresh way to approach a dull or dangerous thing. To do a dangerous thing with style is what I call art. ಝೂನ ಒಳಗಡೆ ಒಂದು ಚಿಕ್ಕ ಪಾಂಡ್ ಥರ ಇದೆ. ಅಲ್ಲಿ ಒಂದು ಬೋಟಿಂಗ್ ಫೆಸಿಲಿಟೀಸ್ ಕೂಡ ಇದೆ. ಯಾರಾದರೂ ಬೋಟಿಂಗ್ ಮಾಡೋದಕ್ಕೆ ಇಷ್ಟ ಇದ್ದರೆ ಇಲ್ಲಿ ಬಂದು ಟಿಕೆಟ್ ತೊಗೊಂಡು ಲೈಫ್ ಜಾಕೆಟ್ ಹಾಕಿ ಬೋಟಿಂಗ್ ಕೂಡ ಮಾಡಬಹುದು.
ಆ್ಯಕ್ಚುಲಿ ನಮ್ದು ಇವತ್ತು ಈ ಝೂಗೆ ಬರುವಂಥ ಪ್ಲ್ಯಾನ್ ಇರಲಿಲ್ಲ. ಸೊ ನಾವು ಎಲ್ಲಿಗಾದ್ರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಮ್ಮ ಕಸಿನ್ ಒಬ್ಬರು ಬಂದಿದ್ದರು, ಅವರು ಝೂ ನೋಡಿಲ್ಲ, ಬನ್ನೇರುಘಟ್ಟಕ್ಕೆ ಹೋಗಬೇಕು ಅಂತ ಪಾಪ ಹೇಳ್ತಾಯಿದ್ರು. ಇವ್ರು ಬಂದಿದ್ದಾರೆ ಇವತ್ತು ಆ್ಯಂಡ್ ಅವ್ರ ಜೊತೆ ಇಲ್ಲಿಗೆ ಬಂದಿದ್ದೀವಿ. ಫೈನಲಿ ಅವಳಿಗೆ ಮಂಕಿ ತೋರಿಸಿದ್ವಿ. ಅವರ ಫ್ಯಾಮಿಲಿನ ಅವಳು ನೋಡಿ ತುಂಬಾ ಖುಷಿ ಪಟ್ಲು. ಈ ಚಿಕ್ಕ ಚಿಕ್ಕ ಲವ್ ಬರ್ಡ್ಸ್ ಎಷ್ಟು ಚೆನ್ನಾಗಿದೆ. ನಾನು ಸಣ್ಣವನಿರ್ಬೇಕಾದ್ರೆ ಮನೆಯಲ್ಲಿ ನಿಯರ್ಲಿ ಒಂದು 6 to 8 ಲವ್ ಬರ್ಡ್ಸ್ ಏನೋ ಸಾಕಿದ್ದೆ ಆ್ಯಕ್ಚುಲಿ. ಅದಕ್ಕೆ ಇವಾಗ ಲೈಫಲ್ಲಿ ಲವ್ವೇ ಇಲ್ಲ. ಹಾಂ, ನಾನು ಪ್ರೀತಿ ಮಾಡಿದವ್ರನ್ನೆಲ್ಲ ಕಳ್ಕೊಂಡೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಮತ್ತೊಂದು ಮೇಯ್ನ್ ಅಟ್ರಾಕ್ಷನ್ ಏನಂತ ಹೇಳಿದ್ರೆ ಇಲ್ಲಿನ ಒಂದು ಬಟರ್ಫ್ಲೈ ಪಾರ್ಕ್. ಬಟರ್ಫ್ಲೈ ಪಾರ್ಕ್ ಈಸ್ ಟೋಟಲಿ ಮೇಡ್ ಔಟ್ ಆಫ್ ಆ ಬಟರ್ಫ್ಲೈಗೆ ಬೇಕಾದಂಥ ಒಂದು ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡಿ ಅದರ ಒಂದು ಸಪ್ರೇಟ್ ಹ್ಯಾಬಿಟೇಟ್ನ ಮಾಡಿ ಇಲ್ಲಿ ವೆರೈಟೀಸ್ ಆಫ್ ಬಟರ್ಫ್ಲೈಸ್ನ ಇಲ್ಲಿ ಸಾಕಿದ್ದಾರೆ.
ಹೇಗಿದೆ ಎಲ್ಲ ನೋಡೋಣ ಬನ್ನಿ. ನೋಡಿದ್ರಲ್ಲ, ಇದು ಇಲ್ಲಿನ ಒಂದು ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕಿನ ಒಂದು ಲಾಗ್ ಆಗಿತ್ತು. ಇಲ್ಲಿ ಝೂ ಮತ್ತು ಪಾರ್ಕ್ನ ಬಿಟ್ಟು ನಿಮಗೆ ಸಫಾರಿ ಕೂಡ ಇದೆ. ಸಫಾರಿ ಬೇಕಾದವರು ನಿಮಗೆ ಯಾವ ವೆಹಿಕಲ್ ಚೂಸ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಜೀಪಾ ಬಸ್ಸಾ ನೋಡಿಕೊಂಡು ಅದರ ಪ್ರಕಾರ ಯು ಕ್ಯಾನ್ ಪೇ ಆ್ಯಂಡ್ ಯು ಕ್ಯಾನ್ ಗೋ ಫಾರ್ ಎ ಸಫಾರಿ. ಅಲ್ಲೂ ಕೂಡ ಅನಿಮಲ್ ಸೈಟಿಂಗ್ ಆಗುತ್ತೆ. ಬಟ್ ಬಂಡೀಪುರ್ ಕಬಿನಿ ಎಲ್ಲ ನೋಡಿದವರಿಗೆ ಅಷ್ಟು ಎಫೆಕ್ಟಿವ್ ಅಂತ ಖಂಡಿತವಾಗ್ಲೂ ಅನಿಸಲ್ಲ, ಬಿಕಾಸ್ ಅದು ಅದರ ರೇಂಜೇ ಬೇರೆ ಇದೆ. ಇದು ಒಂದು ಇಲ್ಲಿನ ಒಂದು ಲಾಗ್. ಟಿಕೆಟ್ ಬುಕ್ ಮಾಡೋರು ಬೇಕಾದ್ರೆ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಂಡು ಬನ್ನಿ. ಟೈಮ್ ಮತ್ತು ಪೇಪರ್ನ ಕೂಡ ಸೇವ್ ಮಾಡ್ಬೋದು. ಮತ್ತು ಪ್ಲಾಸ್ಟಿಕ್ ಬಾಟಲ್ನ ತೊಗೊಂಬಂದು ಒಳಗಡೆ ಹಾಕಬೇಡಿ. ಆದಷ್ಟು ಪ್ಲಾಸ್ಟಿಕ್ ಫ್ರೀ ಮಾಡೋಣ, ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೀಗೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟಿಲ್ ಮೈ ನೆಕ್ಸ್ಟ್ ಲಾಗ್ ಸಿಗುವ. ಟೇಕ್ ಕೇರ್, ಬಾಯ್, ಸಿ ಯಾ.